ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಯುವಕ ಯುವತಿಯರ ಹುಚ್ಚಾಟ ಜೋರಾಗ್ತಾ ಇದೆ. ಬೈಕ್ನಲ್ಲಿ ವಿತೌಟ್ ಹೆಲ್ಮೆಟ್ ರೈಡಿಂಗ್ ಮಾಡಿದ್ದಲ್ಲದೆ ಬೈಕ್ನಲ್ಲಿ ಹೋಗುತ್ತಾ ಯುವಕ ಯುವತಿ ಕಿಸ್ಸಿಂಗ್ ಮಾಡಿದ್ದಾರೆ. ಬೈಕ್ನಲ್ಲಿ ವಿತೌಟ್ ಹೆಲ್ಮೆಟ್ ಟ್ರಿಬಲ್ ರೈಡಿಂಗ್ ಬೇರೆ, ಅದರ ಜೊತೆಯಲ್ಲಿ ಯುವಕ ಯುವತಿ ಕಿಸ್ಸಿಂಗ್ ಮಾಡಿರುವಂಥ ಘಟನೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವರದಿಯಾಗಿದೆ. ಇದನ್ನ ಪ್ರಶ್ನೆ ಮಾಡಿದ ಬೇರೆ ಬೈಕ್ ಸವಾರರಿಗೆ ಧಮಕಿ ಹಾಕುವಂಥ ಕೆಲಸ ಆಗುತ್ತೆ. ಅಕ್ಕಪಕ್ಕ ಬಂದ ಬೈಕ್ ಸವಾರರಿಗೆ ಆವಾಜ್ ಹಾಕಿದ್ದಾರೆ. ಬೆಂಗಳೂರಿನ ರಾಗಿಗುಡ್ಡ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ ಇದು. ಮಾರ್ಚ್ 7ರಂದು ರಾತ್ರಿ ನಡೆದಿರುವಂಥ ಘಟನೆ. KA 05 QB 0415 KTM ಡ್ಯೂಕ್ ಬೈಕ್ನಲ್ಲಿ 3 ಜನ ಹೋಗ್ತಾ ಇದ್ದಾರೆ. ಮುಂದೆ ಇಬ್ಬರು ಹುಡುಗರು ಕೂತ್ಕೊಂಡಿದ್ದಾರೆ. ಹಿಂದೆ ಕೂರೋಕೆ ಜಾಗ ಇಲ್ಲ, ಇರೋ ಸ್ವಲ್ಪ ಜಾಗದಲ್ಲಿ ಒಬ್ಬಳು ಹುಡುಗಿ ಕೂತ್ಕೊಂಡಿದ್ದಾಳೆ. ಮುಂದೆ ಒಬ್ಬ ಬೈಕ್ ರೈಡ್ ಮಾಡ್ತಾ ಇದ್ರೆ, ಹಿಂದೆ ಇಬ್ಬರು ಕಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಒಂದು ಮುಖ್ಯ ರಸ್ತೆಯಲ್ಲಿ ಯಾವ ರೀತಿಯಾಗಿ ಅಸಭ್ಯ ವರ್ತನೆಯನ್ನು ತೋರಿ ಅಕ್ಕಪಕ್ಕದ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುವಂತೆ ಮಾಡಿ, ಮುಜುಗರ ಉಂಟು ಮಾಡುವಂತೆ ಮಾಡ್ತಾರೆ. ಈ ರೀತಿಯೆಲ್ಲ ಕಿಸ್ಸಿಂಗ್ ಮಾಡೋಕ್ಕೆ ಅಥವಾ ನಿಮ್ಮ ವೈಯಕ್ತಿಕ ಸಮಯ ಕಳೆಯೋಕ್ಕೆ ಬೇರೆ ಜಾಗನೇ ಇದೆ. ನಿಮ್ಮ ಪ್ರೈವೇಸಿ ಸಮಯ ಕಳೆಯೋದಕ್ಕೆ ಬೇರೆ ಜಾಗನೇ ಇದೆ. ಯಾಕೆ ರಸ್ತೆನೇ ಆಗಬೇಕಾ? ನಿಮಗೆ ಬೈಕ್ ಮೇಲೆ ಕೂತ್ಕೊಂಡೇ ಆಗಬೇಕಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ನಿಜಕ್ಕೂ ಕೂಡ ಇದು ಅಸಭ್ಯ ವರ್ತನೆ. ನಡು ರಸ್ತೆಯಲ್ಲಿ ಈ ರೀತಿಯಾಗಿ ಕಿಸ್ ಮಾಡ್ತಾ, ಅದು ಕೂಡ ಟ್ರಿಬಲ್ ರೈಡ್ ಹೋಗ್ತಾ ಇದ್ದಾರೆ. ಯಾರಿವರು? ಇವರ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಹೇಗೆ ಸಂಪತ್ತಿಲಿ ಮೊದಲೇದಾಗಿ ಪ್ರಮುಖವಾಗಿ ನಾವು ಒಂದು ಕ್ಲಾರಿಟಿನ ತಗೋಬೇಕಾಗತ್ತೆ. ಇಲ್ಲಿ ಇವರು ವಿತೌಟ್ ಹೆಲ್ಮೆಟ್ ಓಡಾಡುವಂತದ್ದಾಗಿರಬಹುದು, ಅದೇ ರೀತಿಯಾಗಿ ನಿಯಮಗಳನ್ನ ಗಾಳಿಗೆ ತೋರಿ ಇನ್ನು ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲ ದಿನಗಳ ಹಿಂದೆ ಏನು ಪೆಟ್ರೋಲ್ ಟ್ಯಾಂಕ್ ಏನ್ ಬರುತ್ತೆ ಬೈಕ್, ಆ ಒಂದು ಪೆಟ್ರೋಲ್ ಟ್ಯಾಂಕ್ ಮೇಲೆ ಯುವಕನೊಬ್ಬ ಯುವತಿಯನ್ನ ಕೂರಿಸ್ಕೊಂಡು ಹೋಗುವಂತಹ ದೃಶ್ಯಾವಳಿಗಳು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಅದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಅದಾದ್ಮೇಲೆ ಅವರ ಮೇಲೆ ಪ್ರಕರಣವನ್ನ ದಾಖಲು ಮಾಡಿ ಪೊಲೀಸರು ಕೂಡ ಅವರನ್ನ ಬಂಧಿಸಿದ್ರು. ಈಗ ಆ ಒಂದು ಘಟನೆ ಮಾಸು ಮುನ್ನವೇ ಇವರು ಈ ಒಂದು ವಿಡಿಯೋ ಏನಿದೆಯಲ್ಲ, ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಈಗಾಗಲೇ ಟ್ಯಾಗ್ ಅನ್ನು ಕೂಡ ಮಾಡಲಾಗಿದೆ. ಬೆಂಗಳೂರು ಸಿಟಿ ಪೊಲೀಸರಿಗೆ ಟ್ಯಾಗ್ ಮಾಡಿರುವಂತದ್ದು. ಅವರು ಕೂಡ ರಿಪ್ಲೈ ಮಾಡಿದ್ದಾರೆ, ಆದಷ್ಟು ಬೇಗ ಕ್ರಮ ಆಗುತ್ತೆ ಅಂತ. ಆದ್ರೆ ಈ ರೀತಿಯಾದಂತಹ ಹುಚ್ಚಾಟ ಯಾಕೆ ಯುವಜನತೆ ಈಗಿನ ಈ ರೀತಿಯಾದಂತಹ ಹುಚ್ಚಾಟಕ್ಕೆ ಬೀಳ್ತಾ ಇದೆ? ಯಾಕೆ ಇಂತಹ ಒಂದು ಅಸಭ್ಯ ವರ್ತನೆಯನ್ನ, ಅದು ಸಾರ್ವಜನಿಕ ಪ್ರದೇಶದಲ್ಲಿ, ಅದು ವಿತೌಟ್ ಹೆಲ್ಮೆಟ್, ಅದು ಟ್ರಿಬಲ್ಸ್, ಮತ್ತೆ ಹಿಂದ್ಗಡೆ ಕೂತಂತಹ ಯುವತಿ ಏನಿದ್ದಾಳೆ, ಸೆಂಟ್ರಲ್ಲಿ ಕೂತಂತಹ ಯುವಕನಿಗೆ ಚುಂಬಿಸಿರುವಂತದ್ದು. ಆ ವಿಡಿಯೋ ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿರುವಂತದ್ದು. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಇವರು ಸ್ಥಳೀಯರ ಅಥವಾ ಬೇರೆ ಊರಿಂದ ಬಂದು ಈ ರೀತಿ ವರ್ತನೆ ಮಾಡ್ತಾ ಇದ್ದಾರಾ, ಅಥವಾ ನಮ್ಮನ್ನ ಯಾರು ಕೇಳಲ್ಲ, ನಮ್ಮನ್ನ ಯಾರು ಪ್ರಶ್ನೆ ಮಾಡಲ್ಲ ಅನ್ನೋ ಒಂದು ಹುಂಬುತನ ಇವ್ರಿಗೆ ಬಂದ್ಬಿಡ್ತಾ ಅನ್ನೋ ಒಂದು ಅನುಮಾನ ವ್ಯಕ್ತ ಆಗುತ್ತೆ. ಸದ್ಯಕ್ಕೆ 7ನೇ ತಾರೀಕು ಈ ಒಂದು ಘಟನೆ ನಡೆದಿದೆ. ಈ KTM ಡ್ಯೂಕ್ ಬೈಕ್ ನಲ್ಲಿ ಹುಚ್ಚಾಟವನ್ನ ಮೆರೆದಿರುವಂತರ ವಿರುದ್ಧವಾಗಿ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೈಕ್ ಸವಾರ ಏನಿದ್ದಾನೆ, ಇವರ ಹುಚ್ಚಾಟವನ್ನ ಕಂಪ್ಲೀಟ್ ಆಗಿ ರೆಕಾರ್ಡ್ ಕೂಡ ಮಾಡ್ಕೊಂಡಿರುವಂತದ್ದು. ಅದನ್ನೇ ಈಗ ಟ್ಯಾಗ್ ಮಾಡಿದ್ದಾನೆ. ಸದ್ಯಕ್ಕೆ JP ನಗರ ಸಂಚಾರ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಅವರೇ ಇದನ್ನ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಈ ಏನು ಪುಂಡ್ರೆ ಏನಿದ್ದಾರಲ್ಲ, ಈ ರೀತಿ ಅಸಭ್ಯವಾಗಿ ವರ್ತನೆ ಮಾಡುವಂತದ್ದು, ಅವರನ್ನ ಠಾಣೆ ಕರೆಸುವಂತ ಕೆಲಸ ಆಗುತ್ತೆ. ಇದೊಂದು ಭಾಗ. ಮತ್ತು ಇವರ ಕುಟುಂಬಸ್ಥರು ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತ ಆಗುತ್ತೆ. ಯಾಕಂತಂದ್ರೆ ಮನೆಯಲ್ಲಿ ಎಲ್ಲವೂ ಸರಿ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಂತಹ ವರ್ತನೆಗಳು ನಡೆಯೋದಿಲ್ಲ. ಆದ್ರೆ ಇವರನ್ನ ಈ ರೀತಿಯಾಗಿ ಬೇಕಾಬಿಟ್ಟಿ ಬೆಳೆಸ್ಬಿಟ್ರ ಅವರ ಮನೆಯವರು ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಈ ರೀತಿಯಾದಂತಹ ತಪ್ಪುಗಳೇನಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ತಲೆ ತಗ್ಗಿಸುವಂತಹ ಕೆಲಸ. ಮತ್ತು ಬೆಂಗಳೂರಿನಲ್ಲಿ ಆಗಾಗ ಇಂತಹ ಘಟನೆಗಳು ನಡೀತಾ ಇರುವಂತದ್ದು ಸಾಕಷ್ಟು ಒಂದು ಪೊಲೀಸರಿಗೂ ಕೂಡ ಪ್ರಶ್ನೆ ಮಾಡುವಂತಹ ಪೊಲೀಸರ ಕೆಲಸ ಏನಿದೆ ಅದನ್ನು ಕೂಡ ಪ್ರಶ್ನೆ ಮಾಡುವಂತಹ ಒಂದು ಕೆಲಸಗಳನ್ನ ಇವ್ರು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಪ್ರಕರಣವನ್ನ ಗಂಭೀರವಾಗಿ ಪೊಲೀಸರು ಕೂಡ ತೆಗೆದುಕೊಂಡಿದ್ದಾರೆ. ಆದಷ್ಟು ಬೇಗ ಇವರನ್ನ ಲಾಕ್ ಮಾಡೋದಂತ ಶತಸಿದ್ಧ ಸಂಪತ್. ಥ್ಯಾಂಕ್ ಯು ವಿಶ್ವನಾಥ್, ತಮ್ಮ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರ್ಬೋದು, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಟ್ರಿಪ್ಸ್ ಹೋಗೋದಲ್ಲದೆ ಬೈಕ್ನಲ್ಲಿ 3 ಜನ ಪ್ರಯಾಣ ಮಾಡೋದಲ್ಲದೆ ಅದರಲ್ಲಿ ಯುವಕ ಯುವತಿಗೆ ಚುಂಬಿಸ್ತಾನೆ. ಇದನ್ನು ಕೇಳೋಕೆ ಹೋದರೆ ಅಸಹ್ಯ, ಮುಜುಗರ, ಈ ರೀತಿಯಾದಂಥ
ಒಂದು ರೀತಿ ವರ್ತನೆಯನ್ನು ತೋರೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಬೇರೆ ಯಾರೋ ಪ್ರಶ್ನೆ ಮಾಡೋಕೆ ಹೋದರೆ ಅವರಿಗೆ ಆವಾಜ್ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.